ಇಡ್ಲಿ, ವಡೆ, ದೋಸೆ, ಪೂರಿ ಸಾಗು, ಬಿಸಿ ಬಿಸಿ ಉಪ್ಪಿಟ್ಟು, ಚೌಚೌಬಾತ್ ಇದು ಯಾವುದೋ ಹೋಟೆಲ್ ಮೆನು ಅಲ್ಲ. ಬದಲಿಗೆ ತಿಂಡಿ ಎಂದ ತಕ್ಷಣ ನೆನಪಿಗೆ ಬರುವ ಉಪಹಾರಗಳ ಪಟ್ಟಿ. ಸಾಧಾರಣವಾಗಿ ಇವುಗಳನ್ನ ಇಷ್ಟಪಡದೇ ಇರುವವರು ಯಾರೂ ಸಹ ಇರುವುದಿಲ್ಲ. ಮಹಾರಾಷ್ಟ್ರದ ಕಡೆಗೆ ಹೋದರೆ ಜನರು ಹೇಗೆ ವಡಾಪಾವ್ ಇಷ್ಟಪಡುತ್ತಾರೋ ಅಂತೆಯೇ ನಮ್ಮಲ್ಲಿ ಜನರು ಬಿಸಿ ಬಿಸಿ ದೋಸೆಯನ್ನ ಇಷ್ಟಪಡುತ್ತಾರೆ. ಯಾವುದೇ ಸಣ್ಣ ಹೋಟೆಲ್ನಿಂದ ಹಿಡಿದು ಹೈಫೈ ರೆಸ್ಟೋರೆಂಟ್ ವರೆಗೆ ನೋಡಿದರೂ ಅಷ್ಟೇ. ಇಲ್ಲಿ ದೋಸೆ ಹಾಗೂ ಇಡ್ಲಿಗೆ ಏನು ಬರವಿಲ್ಲ. ಯಾವ ಸಮಯದಲ್ಲೂ ಹೋದರೂ ಇವೆರಡು ತಿಂಡಿಗಳು ಸಿಕ್ಕಿಯೇ ಸಿಗುತ್ತವೆ. ಇನ್ನು ಬಹುತೇಕ ಕಡೆಗಳಲ್ಲಿ ದೋಸೆ ಪಾರ್ಸಲ್ ಆಹಾರವಾಗಿ ಮನೆಯಲ್ಲಿ ಮತ್ತು ಕಚೇರಿಯಲ್ಲಿ ಬಳಕೆಯಾಗುತ್ತಿದೆ. ಇತ್ತೀಚಿನ ದಿನಗಳಲ್ಲಿ ಹಲವಾರು ವೆರೈಟಿ ದೋಸೆಗಳು ಸವಿಯಲು ಸಿಗುತ್ತಿರುವುದರಿಂದ ಒಂದೊಂದು ಬಗೆಯ ದೋಸೆಗಳು ಕೂಡ ಒಂದೊಂದು ಕಡೆಗಳಲ್ಲಿ ಪ್ರಸಿದ್ಧಿ ಮಾಡಿಕೊಂಡಿದ್ದಾರೆ. ಉದಾಹರಣೆಗೆ ಮೈಸೂರಿನಲ್ಲಿ ಮಸಾಲ ದೋಸೆ, ದಾವಣಗೆರೆಯಲ್ಲಿ ಬೆಣ್ಣೆ ದೋಸೆ ಹಾಗೂ ಹಲವು ಕಡೆಗಳಲ್ಲಿ ಸೆಟ್ ದೋಸೆ ಇಂದು ಜನರ ಬಳಕೆಯಲ್ಲಿ ಉಳಿದಿವೆ. ಕೆಲವೊಮ್ಮೆ ಆಫೀಸ್ ಬಿಟ್ಟು ಮನೆ ಕಡೆ ಹೋಗುವಾಗ ಹೆಚ್ಚಿನವರು ರಸ್ತೆ ಬದಿಯಲ್ಲಿ ಸಿಗುವ ಹೋಟೆಲ್ಗೆ ಹೋಗಿ ಮೊದಲು ಆರ್ಡರ್ ಮಾಡುವುದೇ ಬಿಸಿ ಬಿಸಿ ದೋಸೆ. ಇಲ್ಲಾಂದ್ರೆ ಫ್ಯಾಮಿಲಿ ಜೊತೆಗೆ ಹೊರಗಡೆ ಎಲ್ಲಾದರೂ ಸುತ್ತಾಡಲು ಹೋದಾಗ ಏನಾದರೂ ತಿಂಡಿ ತಿನ್ನಬೇಕು ಎಂದು ಮನಸ್ಸು ಬಯಸಿದರೆ ಮೊದಲು ನೆನಪಾಗುವುದು ವೆರೈಟಿ ಬಗೆಯ ಬಿಸಿ ಬಿಸಿ ದೋಸೆಗಳು. ಹಾಗಾದ್ರೆ ಬನ್ನಿ, ಇಷ್ಟೆಲ್ಲ ಪ್ರಸಿದ್ಧಿ ಹೊಂದಿರುವ ದೋಸೆಯ ಅತ್ಯದ್ಭುತ ಆರೋಗ್ಯದ ಲಾಭಗಳ ಬಗ್ಗೆ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ನ ಕ್ಲಿಕ್ ಮಾಡಿ. ಕೆಲವೊಂದು ತಿಂಡಿಗಳನ್ನು ಬೆಳಿಗ್ಗೆ ತಿಂದು ಮತ್ತೆ ಮಧ್ಯಾಹ್ನಕ್ಕೆ ಹಾಗೂ ರಾತ್ರಿಯ ಸಮಯದಲ್ಲಿ ಅದನ್ನೇ ತಿನ್ನಬೇಕು ಎಂದರೆ ಸ್ವಲ್ಪ ಕಷ್ಟ ಎನಿಸಿಬಿಡುತ್ತದೆ. ಇದರ ಬದಲಿಗೆ ಬೇರೆ ಏನಾದರೂ ತಿನ್ನೋಣ ಎಂದು ಮನಸ್ಸು ಹಾತೊರೆಯುತ್ತದೆ. ಆದರೆ ದೋಸೆ ಹಾಗಲ್ಲ. ಬೆಳಿಗ್ಗೆ, ಮಧ್ಯಾಹ್ನ, ರಾತ್ರಿ ಮತ್ತು ಸಂಜೆಯ ಸ್ನಾಕ್ಸ್ ಸಮಯದಲ್ಲಿ ಕೂಡ ಸವಿಯಬಹುದು. ಅದರಲ್ಲೂ ಮಸಾಲ ದೋಸೆ, ಬೆಣ್ಣೆ ದೋಸೆ ಎಂದರೆ ಅರ್ಧರಾತ್ರಿಯಲ್ಲಿ ಕೂಡ ಬಾಯಿಯಲ್ಲಿ ನೀರು ಬರುತ್ತದೆ. ಇನ್ನು ನಮಗೆಲ್ಲ ಗೊತ್ತೇ ಇರುವ ಹಾಗೆ ಅಕ್ಕಿ ಹಾಗೂ ಉದ್ದಿನ ಬೇಳೆಯನ್ನ ನೆನೆಸಿಟ್ಟು ಆಮೇಲೆ ಇವೆರಡನ್ನ ಒಟ್ಟಿಗೆ ರುಬ್ಬಿ ದೋಸೆ ಮಾಡುವುದರಿಂದ ಇದರಲ್ಲಿ ಕ್ಯಾಲೋರಿಗಳ ಪ್ರಮಾಣ ತುಂಬಾ ಕಡಿಮೆ ಇರುತ್ತದೆ. ಹೀಗಾಗಿ ದೋಸೆ ತಿನ್ನುವುದರಿಂದ ದೇಹದ ತೂಕ ಹೆಚ್ಚಾಗುತ್ತದೆ ಎನ್ನುವ ಭಯ ಇರುವುದಿಲ್ಲ. ಇನ್ನು ಈ ದೋಸೆಯ ವಿಶೇಷತೆ ಏನೆಂದ್ರೆ ಯಾವುದೇ ಸಮಯದಲ್ಲಿ ತಿಂದರೂ ಕೂಡ ಸರಳವಾಗಿ ಹೊಟ್ಟೆಯಲ್ಲಿ ಜೀರ್ಣವಾಗುತ್ತದೆ. ದೋಸೆಗೆ ನೆಂಚಿಕೊಳ್ಳಲು ಚಟ್ನಿ ಅಥವಾ ಸಾಂಬಾರ್ ಯಾವುದನ್ನ ಬೇಕಾದರೂ ಉಪಯೋಗಿಸಬಹುದು. ಇನ್ನು ಆರೋಗ್ಯ ತಜ್ಞರೇ ಹೇಳುವ ಪ್ರಕಾರ ದೇಹದ ಶಕ್ತಿಯನ್ನ ಹೆಚ್ಚಿಸಲು ಒಳ್ಳೆಯ ಕಾರ್ಬೋಹೈಡ್ರೇಟ್ ಅಂಶ ಹೊಂದಿರುವ ಆಹಾರಗಳು ಆರೋಗ್ಯಕ್ಕೆ ಬೇಕೇ ಬೇಕು. ಏಕೆಂದರೆ ಕಾರ್ಬೋಹೈಡ್ರೇಟ್ ಅಂಶವನ್ನ ಸೇವನೆ ಮಾಡದೆ ಹೋದರೆ ಇದ್ದಕ್ಕಿದ್ದಂತೆ ಸುಸ್ತು, ದೈಹಿಕ ಆಯಾಸ, ಮಾನಸಿಕ ಖಿನ್ನತೆ ಎಲ್ಲವೂ ಎದುರಾಗುತ್ತದೆ. ಹೀಗಾಗಿ ನಾವು ಮೊದಲೇ ಹೇಳಿದ ಹಾಗೆ ದೋಸೆ ತಯಾರು ಮಾಡಲು ಅಕ್ಕಿಯನ್ನ ಬಳಸುವುದರಿಂದ ನಮ್ಮ ಆರೋಗ್ಯಕ್ಕೆ ಬೇಕಾಗುವ ಕಾರ್ಬೋಹೈಡ್ರೇಟ್ ಅಂಶ ಸಿಕ್ಕಂತಾಗುತ್ತದೆ. ಅದರಲ್ಲೂ ಯಾರು ಈಗಾಗಲೇ ತುಂಬಾ ದಪ್ಪ ಇದ್ದು ತಮ್ಮ ದೇಹದ ತೂಕವನ್ನ ಕಡಿಮೆ ಮಾಡಿಕೊಳ್ಳಬೇಕು ಎಂದುಕೊಂಡಿರುತ್ತಾರೆ ಅಂತವರಿಗೆ ಇದು ಅತ್ಯುತ್ತಮವಾದ ಆಹಾರ ಎಂದು ಹೇಳಬಹುದು. ಅಷ್ಟೇ ಅಲ್ಲದೆ ಮನುಷ್ಯನ ಆರೋಗ್ಯ ವೃದ್ಧಿಯಲ್ಲಿ ಪ್ರೋಟೀನ್ ಅಂಶದ ಪಾತ್ರವನ್ನ ಯಾರೂ ಮರೆಯುವಂತಿಲ್ಲ. ವಿಶೇಷವಾಗಿ ದೇಹದ ಮಾಂಸಖಂಡಗಳ ಬೆಳವಣಿಗೆಯಲ್ಲಿ, ಮೂಳೆಗಳ ಸದೃಢತೆಯಲ್ಲಿ, ನಮ್ಮ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುವಲ್ಲಿ, ದೇಹದಲ್ಲಿ ಮೆಟಬಾಲಿಸಂ ಪ್ರಕ್ರಿಯೆಯನ್ನ ಉತ್ತೇಜಿಸುವಲ್ಲಿ, ಬುದ್ಧಿಶಕ್ತಿಯ ಚುರುಕುತನದಲ್ಲಿ ಪ್ರೋಟೀನ್ ಅಂಶದ ಪಾತ್ರ ಇದ್ದೇ ಇರುತ್ತದೆ. ವೈದ್ಯರ ಪ್ರಕಾರ ನಮ್ಮ ದೇಹಕ್ಕೆ ಪ್ರತಿದಿನ ಇಂತಿಷ್ಟು ಪ್ರಮಾಣದ ಪ್ರೋಟೀನ್ ಅಂಶ ಅಗತ್ಯವಿದೆ ಎಂದು ಹೇಳಲಾಗಿದೆ. ಇನ್ನು ನಮಗೆಲ್ಲ ಗೊತ್ತೇ ಇರುವ ಹಾಗೆ ಮಾಂಸಾಹಾರ ಸೇವಿಸುವವರಿಗೆ ಹಲವಾರು ರೀತಿಯ ಪ್ರೋಟೀನ್ ಅಂಶ ಅವರ ಆರೋಗ್ಯಕ್ಕೆ ಸೇರುತ್ತದೆ. ಆದರೆ ಸಸ್ಯಾಹಾರಿಗಳು ಕೇವಲ ಕಡಿಮೆ ಆಹಾರಗಳಲ್ಲಿ ಪ್ರೋಟೀನ್ ಅಂಶವನ್ನ ಕಂಡುಕೊಳ್ಳಬೇಕು ಎನ್ನುವ ಕೂಗು ಅಲ್ಲಲ್ಲಿ ಕೇಳಿ ಬರುತ್ತದೆ. ಆದರೆ ಇನ್ನು ಮುಂದೆ ಈ ಸಮಸ್ಯೆಗೆ ಕೊರಗಬೇಕಾಗಿಲ್ಲ. ಇದಕ್ಕಾಗಿ ವಾರಕ್ಕೆ 2-3 ಬಾರಿಯಾದರೂ ದೋಸೆ ತಿನ್ನಿ ಸಾಕು. ದೇಹಕ್ಕೆ ಒಳ್ಳೆಯ ಪ್ರೋಟೀನ್ ಅಂಶ ಸಿಕ್ಕಂತಾಗುತ್ತದೆ. ಇನ್ನು ಬೆಳಗಿನ ಸಮಯದಲ್ಲಿ ಆರೋಗ್ಯಕರವಾದ ಉಪಹಾರವಾಗಿ ನೀವು ದೋಸೆಯನ್ನ ಸವಿಯಬಹುದು. ದೇಹದಲ್ಲಿ ಈಗಾಗಲೇ ಅಪಾರ ಪ್ರಮಾಣದ ಕೆಟ್ಟ ಕೊಲೆಸ್ಟ್ರಾಲ್ ಅಂಶಗಳನ್ನು ಹೊಂದಿರುವವರು ಮತ್ತು ದೇಹದಲ್ಲಿ ಬೊಜ್ಜಿನ ಪ್ರಮಾಣವನ್ನು ಕಡಿಮೆ ಮಾಡಿಕೊಳ್ಳಬೇಕು ಎಂದುಕೊಂಡಿರುವವರು ದೋಸೆ ಸೇವನೆಯನ್ನ ಆಗಾಗ ಮಾಡಬಹುದು. ಪ್ರತಿದಿನ ಬೆಳಿಗ್ಗೆ ಹಾಸಿಗೆಯಿಂದ ಮೇಲೆದ್ದರೆ ಯಾವ ತಿಂಡಿ ಮಾಡಬೇಕು ಎನ್ನುವುದು ಒಂದು ರೀತಿಯ ತಲೆನೋವು. ಆದರೆ ಸುಲಭವಾಗಿ ಬಹಳ ಬೇಗನೆ ಆಗುವುದು ಮತ್ತು ರುಚಿಕರವಾಗಿ ಇರುವುದು ಎಂದರೆ ಅದು ಉಪ್ಪಿಟ್ಟು. ಆದರೆ ತುಂಬಾ ಜನರು ಉಪ್ಪಿಟ್ಟು ತಿನ್ನಲು ಹಿಂದು ಮುಂದು ನೋಡ್ತಾರೆ. ಅದರ ಬದಲು ರವೆ ಇಡ್ಲಿ ಮಾಡಿ ತಿನ್ನಬಹುದಿತ್ತು ಎಂದು ಅಂದುಕೊಳ್ಳುವುದು ಉಂಟು. ಆದರೆ ಯಾವುದು ಹೇಗೆ ಮಾಡಿದರೂ ಕೂಡ ಆರೋಗ್ಯಕರವಾಗಿ ನಮ್ಮ ದೇಹಕ್ಕೆ ಕೆಲಸ ಮಾಡುತ್ತದೆ ಎನ್ನುವುದಂತೂ ನಿಜ.
ಹೌದು, ದೈಹಿಕ ಸ್ವಾಸ್ಥ್ಯ ತಜ್ಞರು ಹೇಳುವ ಪ್ರಕಾರ ರವೆಯಿಂದ ನೀವು ಯಾವುದೇ ಆಹಾರ ಉತ್ಪನ್ನವನ್ನ ತಯಾರು ಮಾಡಿ ಸವಿದರೂ ಕೂಡ ಅದು ಆರೋಗ್ಯಕರ ಪ್ರಯೋಜನಗಳನ್ನ ನೀಡುತ್ತದೆ. ಹಾಗಾದ್ರೆ ರವೆಯ ಆಹಾರ ಉತ್ಪನ್ನಗಳ ವಿವಿಧ ಆರೋಗ್ಯ ಪ್ರಯೋಜನಗಳ ಬಗ್ಗೆ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಿಮಗೆಲ್ಲ ಗೊತ್ತೇ ಇರುವ ಹಾಗೆ ರವೆಯನ್ನು ಗೋಧಿಯಿಂದ ಮಾಡಿರುವುದು, ಹೀಗಾಗಿ ಇದು ದೀರ್ಘಕಾಲ ನಿಮ್ಮ ಹೊಟ್ಟೆ ತುಂಬುವಂತೆ ಮಾಡುತ್ತದೆ ಮತ್ತು ಹೆಚ್ಚುವರಿ ಆಹಾರವನ್ನ ತಿನ್ನದಂತೆ ನಿಮ್ಮನ್ನು ನೋಡಿಕೊಳ್ಳುತ್ತದೆ. ಹೀಗಾಗಿ ಕಡಿಮೆ ಸಮಯದಲ್ಲಿ ನೀವು ನಿಮ್ಮ ದೇಹದ ತೂಕವನ್ನ ಕಡಿಮೆ ಮಾಡಿಕೊಳ್ಳಬಹುದು ಮತ್ತು ತೂಕವನ್ನು ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿಕೊಳ್ಳಬಹುದು. ರವೆ ನಿಮ್ಮ ದೇಹದಲ್ಲಿ ಚೆನ್ನಾಗಿ ಜೀರ್ಣವಾಗುತ್ತದೆ ಮತ್ತು ದೇಹದ ಕೊಬ್ಬಿನ ಅಂಶದ ಪ್ರಮಾಣವನ್ನ ಕಡಿಮೆ ಮಾಡುತ್ತದೆ. ಇನ್ನು ರವೆಯಿಂದ ತಯಾರು ಮಾಡಿದ ಯಾವುದೇ ಆಹಾರ ಪದಾರ್ಥಗಳನ್ನು ಸೇವನೆ ಮಾಡುವುದರಿಂದ ದೇಹಕ್ಕೆ ಆಯಾಸ ದೂರವಾಗಿ ತಕ್ಷಣವೇ ಅತ್ಯುತ್ತಮವಾದ ಶಕ್ತಿ ಬರುತ್ತದೆ. ಇದು ನಿಮ್ಮ ದೇಹದಲ್ಲಿ ಒಂದು ರೀತಿಯ ಸಂಚಲನವನ್ನ ಉಂಟು ಮಾಡಿ ಸೋಮಾರಿತನವನ್ನ ಹೋಗಲಾಡಿಸುತ್ತದೆ. ಅದರಲ್ಲೂ ರವೆಯಿಂದ ತಯಾರು ಮಾಡುವ ಆಹಾರ ಪದಾರ್ಥಗಳಿಗೆ ಕೆಲವೊಂದು ತರಕಾರಿಗಳನ್ನ ಹಾಕಿ ತಯಾರಿಸುವುದರಿಂದ ಒಳ್ಳೆಯ ರುಚಿಯ ಜೊತೆಗೆ ದೇಹಕ್ಕೆ ನಾರಿನಾಂಶ ಕೂಡ ಸಿಕ್ಕಂತೆ ಆಗುತ್ತದೆ. ಇನ್ನು ಮನುಷ್ಯನಿಗೆ ಮೂಳೆಗಳು ಸದೃಢತೆ ಹೆಚ್ಚಾಗಬೇಕು ಎಂದರೆ ಫಾಸ್ಫರಸ್, ಜಿಂಕ್ ಮತ್ತು ಮ್ಯಾಗ್ನೀಷಿಯಂ ಇರುವಂತಹ ರವೆ ಬಳಸಿ ಯಾವುದಾದರೂ ರುಚಿಕರ ಆಹಾರ ಪದಾರ್ಥವನ್ನ ತಯಾರು ಮಾಡಿ ಸವಿಯಬೇಕು. ಇದು ದೇಹದಲ್ಲಿ ಸ್ವಯಂಚಾಲಿತವಾಗಿ ಅತ್ಯುತ್ತಮ ನರಮಂಡಲ ವ್ಯವಸ್ಥೆಯನ್ನು ಸಹ ಕಲ್ಪಿಸುತ್ತದೆ. ಅಷ್ಟೇ ಅಲ್ಲದೆ ರವೆ ನಿಮ್ಮ ಹೃದಯ ರಕ್ತನಾಳದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಎಂದು ಹೇಳ್ತಾರೆ. ಏಕೆಂದರೆ ರವೆಯಿಂದ ತಯಾರು ಮಾಡಿದ ಯಾವುದೇ ಆಹಾರ ಪದಾರ್ಥಗಳು ನಿಮಗೆ ಹೃದಯಾಘಾತ, ರಕ್ತನಾಳದ ತೊಂದರೆಗಳು ಇತ್ಯಾದಿಗಳನ್ನ ದೂರ ಮಾಡುತ್ತದೆ. ಇದು ನಿಮ್ಮ ಸೋಂಕು ದೂರ ಮಾಡುವುದರ ಜೊತೆಗೆ ರೋಗ ನಿರೋಧಕ ಶಕ್ತಿಯನ್ನು ಸಹ ಬಲಪಡಿಸುತ್ತದೆ. ಇನ್ನು ರವೆ ತನ್ನಲ್ಲಿ ಸಾಕಷ್ಟು ಪ್ರಮಾಣದ ಕಬ್ಬಿಣದ ಅಂಶವನ್ನ ಒಳಗೊಂಡಿರುವುದರಿಂದ ನಿಮಗೆ ಕಬ್ಬಿಣದ ಕೊರತೆ ಎದುರಾಗುವುದಿಲ್ಲ. ಕಬ್ಬಿಣದ ಅಂಶ ತುಂಬಿರುವ ಆಹಾರ ಪದ್ಧತಿಯನ್ನು ಹೊಂದುವುದರಿಂದ ನಿಮ್ಮ ರಕ್ತ ಸಂಚಾರ ಉತ್ತಮಗೊಳ್ಳುತ್ತದೆ ಮತ್ತು ನಿಮ್ಮ ಪ್ರತಿದಿನದ ಕಾರ್ಯಚಟುವಟಿಕೆ ಸರಾಗವಾಗಿ ನಡೆಯಲು ಸಹಾಯವಾಗುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ.